ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬದನೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಇದು ಗದಗ ಸೈಡಲ್ಲಿ ತುಂಬ ಫೇಮಸ್ಸು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಫಸ್ಟಿಗೆ ದೊಡ್ಡ ಬದನೆಕಾಯಿ ಇರ್ತಾವಲ್ಲ, ಇವು ಗ್ರೀನ್ ಬದನೆಕಾಯಿ ಅಥವಾ ಈ ಥರ ಈ ಕರಿ ಬದನೆಕಾಯಿ ಆದರೂ ಕೂಡ ಮಾಡ್ಬೋದು. ಸ್ವಲ್ಪ ದೊಡ್ಡ ಸೈಜಲ್ಲಿದ್ದರೆ ಚೆನ್ನಾಗಿ ಬರುತ್ತೆ. ಒಂದರಲ್ಲಿ ಒಂದು ದೊಡ್ಡ ಸ್ಲೈಸ್ ಮಾಡಿಕೊಂಡು ಅದರಲ್ಲಿ 2 ಡಿವೈಡ್ ಆದರೂ ಮಾಡ್ಬೋದು, ಅಥವಾ ಎಲ್ಲನೂ ಸಣ್ಣದಾಗಿ ಹೆಚ್ಕೊಂಡು ಆ ಥರನೇ ಹೆಚ್ಚಿಟ್ಕೊಳ್ಬೋದು. ಅದನ್ನು ಸ್ವಲ್ಪ ಉಪ್ಪು ನೀರು ಹಾಕಿ ಇಟ್ಟರೆ ಕಪ್ಪಾಗೋದಿಲ್ಲ. ಈ ಕಡೆ ಕಡಲೆಬೇಳೆ ಮಜ್ಜಿಗೆ ಹಿಟ್ಟನ್ನ ಕಲಸಿಡಬೇಕು. ಇದಕ್ಕೆ ಕಡಲೆಬೇಳೆ ಹಿಟ್ಟು, ಅಜ್ವಾನ, ಸ್ವಲ್ಪ ಚಿಟಿಕೆ ಸೋಡಾ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಸೋಡಾ ಹಾಕೋದ್ರಿಂದ ಬಜ್ಜಿ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಖಾರ ಹಾಕ್ಕೊಳ್ಬೇಕು ಸುಮ್ಮನೆ ಟೇಸ್ಟಿಗೆ, ಯಾಕಂದರೆ ಫಿಲ್ಲಿಂಗಲ್ಲಿ ಅದಕ್ಕೂ ಹಾಕಬೇಕು. ಹಾಗಾಗಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಬೇಕು. ಆಮೇಲೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಬಜ್ಜಿ ಹಿಟ್ಟಿನ ಹದಕ್ಕೆ ಈ ಥರ ಕಲಿಸ್ಕೊಂಡು ಹಿಟ್ಟನ್ನ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡಬೇಕು. ಇದು ಗದಗ ತೋಂಟದಾರ್ಯ ಟೆಂಪಲ್ ಇದೆಯಲ್ಲ, ಅದ್ರ ಮುಂದೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಈ ಬಜ್ಜಿ ಸ್ಪೆಷಲಲ್ಲಿ ತುಂಬ ಚೆನ್ನಾಗಿರುತ್ತೆ ಗದಗಲ್ಲಿ, ಎಸ್ಪೆಷಲಿ ಆ ತೋಂಟದಾರ್ಯ ಮಠದ ಮುಂದೆ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಈ ಕಡೆ ಫಿಲ್ಲಿಂಗಿಗೆ ಮೆಣಸಿನ್ಕಾಯಿನ ಹುರ್ಕೊಳ್ಬೇಕು. ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಸಾಲೆ ಅದು ಚೆನ್ನಾಗಿದ್ದರೆ ಬಜ್ಜಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು. ಒಬ್ಬೊಬ್ಬರು ಸ್ವಲ್ಪ ಫಿಲ್ಲಿಂಗಿಗೆ ಒಣ ಕೊಬ್ಬರಿ ಹಾಕ್ಕೊಳ್ತಾರೆ, ಒಬ್ಬೊಬ್ಬರು ಶೇಂಗಾ ಹಾಕ್ಕೊಳ್ತಾರೆ. ಟೇಸ್ಟಿಗೆ ಸುಮ್ಮನೆ ಆಪ್ಷನ್ ಇದು. ಇಲ್ಲಾಂದರೆ ಬರೀ ಮೆಣಸಿನ್ಕಾಯಿ ಈ ಥರ ಹಾಕ್ಕೊಂಡು ಅದನ್ನ ಚಟ್ನಿ ಥರ ಮಾಡಿಕೊಂಡು ಫಿಲ್ಲಿಂಗ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಶೇಂಗಾ ಹಾಕ್ಕೊಳ್ಬೇಕು, ಶೇಂಗಾ ಹಾಕ್ತಾಯಿದ್ದೀನಿ. ಇವಾಗ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇನೆ ಈ ಥರ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ. ಆಮೇಲೆ ಸ್ವಲ್ಪ ಕರಿಬೇವು, ಜೀರಿಗೆ ಇದೆಲ್ಲ ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು. ಫುಲ್ಲು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಹೆಂಚಲ್ಲೇ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಕಬ್ಬಿಣ ಹೆಂಚಲ್ಲಿ. ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನೆಲ್ಲ ನೀಟಾಗಿ ಹುರ್ಕೊಂಡು ಮತ್ತು ಸ್ವಲ್ಪ ಶೇಂಗಾನು ಕೂಡ ಹುರ್ಕೊಳ್ಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಹುರ್ಕೊಂಡು ಒಂದು ಜಾರ್ಗೆ ಶೇಂಗಾ, ಈ ಹುರಿದಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಜೀರಿಗೆ ಎಲ್ಲ ಹಾಕ್ಕೊಂಡು ಹುರ್ಕೊಂಡು ಅದಾದಮೇಲೆ ಒಂದು ಅರ್ಧ ಹಿಡಿಯಷ್ಟು ತೊಳೆದಿರುವಂತಹ ಪುದೀನ, ಒಂದು ಅರ್ಧ ಹಿಡಿಯಷ್ಟು ತೊಳೆದಿರುವಂಥ ಫ್ರೆಶ್ ಸೊಪ್ಪು, ತಾಜಾ ಸೊಪ್ಪನ್ನು ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಜಾಸ್ತಿ ನೀರಾದರೆ ಫಿಲ್ಲಿಂಗು ಕೂಡೋದಿಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಒಂಥರ ಡ್ರೈ ಥರ ಇರಬೇಕು, ಆ ಥರ ಮತ್ತು ಮೊಸರು ಸೊಪ್ಪು, ಉಪ್ಪು ಸೇರಿಸ್ಕೊಂಡು ಈ ಥರ ಬದನೆಕಾಯಿ ಮೇಲೆ ಸವರಿ ಇನ್ನೊಂದು ಬದನೆಕಾಯಿ ಇಟ್ಟು ಈ ಥರ ಹಿಟ್ಟಲ್ಲಿ ಅದ್ದಿ ಕರಿಬೇಕು. ಮತ್ತು ಇಲ್ಲಾಂದರೆ ಒಂದು ಪೀಸಲ್ಲೇ ಅದನ್ನೇ ಒಂಥರ ಸ್ಲೈಸ್ ಮಾಡಿ ಅದರಲ್ಲಿ ಫಿಲ್ ಮಾಡಿ ಆ ಥರನೂ ಕರಿಬೋದು. 2 ಥರನೂ ಮಾಡ್ಬೋದು. ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೋ ಅದನ್ನು ಮಾಡಿ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.